ದುರಂಧರ್ ಥಿಯೇಟರ್ ನಲ್ಲಿ ನೋಡ್ಬೇಕಾದ್ರೆ ಒಂದು ಒಳ್ಳೆ ಜೋಶ್ ಕೊಟ್ಟಿದ್ದಂತ ಸಿನಿಮಾ. ಅದೇ ಜೋಶ್ ನಲ್ಲೇ ಇದರ ಸೆಕೆಂಡ್ ಪಾರ್ಟ್ ಅಂದ್ರೆ ದುರಂಧರ್ ದ ರಿವೆಂಜ್. ಈ ಸಿನಿಮಾ ನೋಡಿದೆ ನಮಗೆ ಏನ್ ಅನ್ನಿಸ್ತು, ರಿವೆಂಜ್ ಯಾವ ರೇಂಜ್ ಇತ್ತು, ಏನೇನೆಲ್ಲ ಇಷ್ಟ ಆಯ್ತು ಎಲ್ಲಾನು ಈ ರಿವ್ಯೂ ನಲ್ಲಿ ಹೇಳ್ತೀನಿ, ಬನ್ನಿ ನೋಡ್ಕೊಂಡ್ ಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಯ್ ಹಲೋ ನಮಸ್ಕಾರ, ನಾನು ಜಯಂತ್. ದುರಂಧರ್ ದ ರಿವೆಂಜ್ ಇದು ದುರಂಧರ್ ಸಿನಿಮಾದ ಮುಂದುವರಿದ ಭಾಗ ಆಗಿರೋದ್ರಿಂದ ಪಾರ್ಟ್ 1 ನಲ್ಲಿರೋ ಎಂಡ್ ಪಾಯಿಂಟ್ ಅಂದ್ರೆ ರೆಹಮಾನ್ ಡಕಾಯಿತ್ ಸಾವಿನ ನಂತರದಿಂದ ಈ ಕತೆ ಶುರು ಆಗುತ್ತೆ. ಹೂ ಇಸ್ ದ ನೆಕ್ಸ್ಟ್ ಕಿಂಗ್ ಆಫ್ ಲಿಯಾರಿ ಅನ್ನೋ ಪ್ರಶ್ನೆಗೆ ನಮಗೆ ಆಲ್ರೆಡಿ ಉತ್ತರ ಸಿಕ್ಕಿರತ್ತೆ. ಜಸ್ಕಿರತ್ ಸಿಂಗ್ ರಂಗಿ ಆಗಿದ್ದ ಇವರು ಹಮ್ಜಾ ಅಲಿ ಮಜಾರಿ ಆಗೋದು ಹೇಗೆ, ಅದಕ್ಕೆ ಕಾರಣ ಏನು, ಹಾಗೆ ರೆಹಮಾನ್ ಡಕಾಯಿತ್ ಅವರ ನಂತರ ಇವರ ಟಾರ್ಗೆಟ್ ಯಾರ್ಯಾರು, ಹೇಗೆ ರಿವೆಂಜ್ ತಗೋತಾರೆ ಅನ್ನೋದ್ರ ಮೇಲೆ ಈ ಸಿನಿಮಾದ ಕತೆ ಮುಂದುವರಿಯುತ್ತೆ. ಸಿನಿಮಾದಲ್ಲಿನ ಬಿಗ್ಗೆಸ್ಟ್ ಪ್ಲಸ್ ಪಾಯಿಂಟ್ ಅಂದ್ರೆ ಇದರ ಸ್ಕ್ರೀನ್ ಪ್ಲೇ. ಪಾರ್ಟ್ 1 ತರನೇ ಚಾಪ್ಟರ್ ವೈಸ್ ಪ್ರೆಸೆಂಟ್ ಮಾಡಿದ್ದಾರೆ. ಆದ್ರೆ ಸಿನಿಮಾ ಆಲ್ಮೋಸ್ಟ್ 4 ಅವರ್ಸ್ ಇದೆ. 4 ಅವರ್ಸ್ ಸಿನಿಮಾ ನೋಡೋದು ಅಂದ್ರೆ ತಮಾಷೆ ಅಲ್ಲ. ಅಷ್ಟೊತ್ತು ಪ್ರೇಕ್ಷಕರನ್ನ ಹಿಡಿದಿಟ್ಕೊಳ್ಳೋದು ಅಂದ್ರೆ ಒಂದು ದೊಡ್ಡ ಟಾಸ್ಕ್ ಅಂತಾನೆ ಹೇಳ್ಬೋದು. ಬಟ್ ಆ ಕೆಲ್ಸನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ. ಎಲ್ಲೂ ನಮಗೆ ಬೋರ್ ಆಗಲ್ಲ. ಇನ್ನು ಹೋಗ್ತಾ ಹೋಗ್ತಾ ಜೋಶ್ ಕೊಡುತ್ತೆ. ಇನ್ನು ಆಕ್ಟಿಂಗ್ ಅಂತ ಬಂದ್ರೆ ರಣವೀರ್ ಸಿಂಗ್ ಬೆಂಕಿ ಅಂತಾನೆ ಹೇಳ್ಬೋದು. ಆಲ್ಮೋಸ್ಟ್ ಸ್ಕ್ರೀನ್ ಪ್ಲೇ ನಲ್ಲಿ ಇವರೇ ಇರ್ತಾರೆ. ತುಂಬಾ ದಿನ ನೆನ್ಪಿಟ್ಕೊಳ್ಳೋ ರೇಂಜ್ಗೆ ಪರ್ಫಾರ್ಮ್ ಮಾಡಿದ್ದಾರೆ. ಇನ್ನು ಸಂಜಯ್ ದತ್ ಹಾಗೆ ಅರ್ಜುನ್ ರಾಮ್ಪಾಲ್ ಪಾರ್ಟ್ 1 ರೇಂಜ್ಗೆ ಇವರಿಗೆ ಸ್ಪೇಸ್ ಸಿಕ್ಕಿಲ್ಲ. ಸಿಕ್ಕಿರೋ ಸ್ಪೇಸ್ ನಲ್ಲೇ ಬೆಸ್ಟ್ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಇನ್ನು ಸಿನಿಮಾದ ಕೆಲವು ಕಡೆ ಆಕ್ಷನ್ ಸೀನ್ಸ್ ಸ್ವಲ್ಪ ಇಂಪ್ರೂವ್ ಆಗ್ಬೋದಿತ್ತು. ಎಕ್ಸ್ಪೆಷಲಿ ಒನ್ ಆಕ್ಷನ್ ಸೀನ್ಸ್ ಅಷ್ಟು ಕ್ಲಿಯರ್ ಆಗಿರ್ಲಿಲ್ಲ. ಇನ್ನು ಸ್ವಲ್ಪ ಬೆಟರ್ ಆಗ್ಬೋದಿತ್ತು. ಇದು ಬಿಟ್ರೆ ಸಾಂಗ್ಸ್ ಚೆನ್ನಾಗಿದೆ. ಬ್ಯಾಕ್ ಗ್ರೌಂಡ್ ಸ್ಕೋರ್ಸ್ ಅಂತೂ ಸೂಪರ್. ಪರ್ಫಾರ್ಮೆನ್ಸ್ ಮತ್ತೆ ಸ್ಕ್ರೀನ್ ಪ್ಲೇ ತುಂಬಾ ಅದ್ಭುತವಾಗಿದೆ. ಸಿಂಪಲ್ ಆಗಿ ಹೇಳೋದಾದ್ರೆ ದುರಂಧರ್ ದ ರಿವೆಂಜ್ ಇದು ಒಳ್ಳೆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಕೊಡುವಂತ ಆಕ್ಷನ್ ಥ್ರಿಲ್ಲರ್ ಸಿನಿಮಾ. ಇದು ಈ ಸಿನಿಮಾದ ರಿವ್ಯೂ ಆಗಿತ್ತು. ನೀವು ಈ ಸಿನಿಮಾ ನೋಡಿದ್ರೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಈ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.